ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಫುಲ್ ಸ್ಲೀವ್ ಶರ್ಟ್ಸ್, ಫಾರ್ಮಲ್ ಪ್ಯಾಂಟ್, ಬೆಲ್ ಬಾಟಮ್ ಪ್ಯಾಂಟ್, ಪಂಚೆ ಇದನ್ನೆಲ್ಲ ಬಿಟ್ಟು ಸ್ಲೀವ್ಲೆಸ್ ಟೀ ಶರ್ಟ್ಸ್, ಜೀನ್ಸ್ ಪ್ಯಾಂಟ್, ಜರ್ಕಿನ್, ಬೂಟ್ ಶೂಸ್ ಅಂತ ತುಂಬಾ ಮಾಡ್ ಕಾಸ್ಟ್ಯೂಮ್ಸ್ ಅಲ್ಲಿ ಬಂದು ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡೋರು. ಇವತ್ತು ಟೀ ಶರ್ಟ್ಸ್, ಬರ್ಮುಡಾಸ್, ಸ್ಲೀವ್ಲೆಸ್ ಟೀ ಶರ್ಟ್ಸ್ ಇದೆಲ್ಲ ಓಕೆ, ಬಟ್ ಆದ್ರೆ 70s ಮತ್ತು 80s ಅಲ್ಲಿ ಈ ತರ ಕಾಸ್ಟ್ಯೂಮ್ಸ್ ಅಲ್ಲಿ ಬರೋದು ತುಂಬಾ ಅಪರೂಪ. ಆ ಒಂದು ಅಪರೂಪದ ವಿಷಯನ ರೆಗ್ಯುಲಾರಿಟಿ ಮಾಡಿದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣು ಸರ್ ಎಲ್ಲಾ ಡ್ರೆಸ್ ಅಲ್ಲೂ ನೋಡಕ್ ತುಂಬಾ ಅಂದವಾಗಿರೋರು. ಅದರಲ್ಲೂ ವೈಟ್ ಕಲರ್ ಸಿಲ್ಕ್ ಪಂಚೆ, ವೈಟ್ ಕಲರ್ ಸಿಲ್ಕ್ ಶರ್ಟ್, ಹಣೆಗೆ ಕುಂಕುಮ, ಈ ಒಂದು ಕಾಸ್ಟ್ಯೂಮ್ಸ್ ಅಲ್ಲಿ ನೋಡೋಕೆ ತುಂಬಾ ಸುಂದರವಾಗಿರೋರು. ಕೆಲವೇ ಫಿಲ್ಮ್ ಗಳಲ್ಲಿ ಈ ತರ ಒಂದು ಕಾಸ್ಟ್ಯೂಮ್ಸ್ ನ ಯೂಸ್ ಮಾಡಿದ್ದಾರೆ. ಹೀರೋಗೆ ಒಂದು ರಿಚ್ ಲುಕ್ ಅಂದ್ರೆ ಎಜುಕೇಟೆಡ್ ಅಂತ ತೋರಿಸೋದು, ಸಾಹುಕಾರ ಅಂತ ತೋರಿಸೋದು, ಅಥವಾ ಒಂದು ಅಫಿಷಿಯಲ್ ಪರ್ಸನ್ ಆಗಿ ತೋರಿಸಬೇಕಾದ್ರೆ ಬ್ಲೇಸರ್ಸ್ ನ ಯೂಸ್ ಮಾಡೋರು. ಸೊ ಕೋಟ್ ಹಾಕೊಂಡ್ರೆ ಆಟೋಮೆಟಿಕ್ಲಿ ಆ ರಿಚ್ ಲುಕ್ ಬಂದ್ಬಿಡುತ್ತೆ. ಬಟ್ ಆದ್ರೆ ಬ್ಲೇಸರ್ ಹಾಕೊಂಡ್ರೆ ನೋಡಕ್ಕೆ ಎಲ್ರು ಅಂದವಾಗಿ ಇರ್ತಾರ ಅನ್ನೋದು ಪ್ರಶ್ನೆ ಬರುತ್ತೆ. ಕಾರಣ ವಿಜಯಕಾಂತ್ ಅವರು ಬ್ಲೇಸರ್ ಹಾಕಿದ್ದಾರೆ, ಮಮ್ಮೂಟಿ ಅವರು ಬ್ಲೇಸರ್ ಹಾಕಿದ್ದಾರೆ, ಡಾಕ್ಟರ್ ರಾಜಶೇಖರ್ ಅವರು ಬ್ಲೇಸರ್ ಹಾಕಿದ್ದಾರೆ. ಈ ತರ ಸುಮಾರು ಜನ ಬ್ಲೇಸರ್ಸ್ ಯೂಸ್ ಮಾಡಿದ್ದಾರೆ. ನೋಡಕ್ ಅಫಿಷಿಯಲ್ ಆಗಿನೂ ಇರ್ತಾರೆ. ಆದ್ರೆ ಆ ಬ್ಲೇಸರ್ ಡಿಮ್ಯಾಂಡ್ ಮಾಡುವಂತ ವ್ಯಕ್ತಿ ಪ್ಲಸ್ ವ್ಯಕ್ತಿತ್ವ ಅದು ಕೆಲವ್ರ ಹತ್ರನೇ ಇರುತ್ತೆ. ಅವ್ರು ಹಾಕಿದ್ರೆ ಮಾತ್ರನೇ ಎಲ್ರು ಒಪ್ಕೊಳ್ಳುವಂತ ಪರ್ಸನ್ ಆಗ್ತಾರೆ. ಅದರಲ್ಲೂ ವಿಷ್ಣು ಸರ್ ಬ್ಲೇಸರ್ ಹಾಕೊಂಡ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅದರಲ್ಲೂ ನೀ ಬರದ ಕಾದಂಬರಿ, ಜೀವನ ಚಕ್ರ, ಕೃಷ್ಣ ನೀ ಬೇಗನೆ ಬಾರೋ, ಜೀವನ ಜ್ಯೋತಿ, ಹಾಲುಂಡ ತವರು, ಈ ಬಂಧನ, ಈ ತರ ಹೇಳ್ತಾನೆ ಹೋಗ್ಬೋದು.